ಇರಾನ್ ಪರಭಾಷಣಗಳ ಮೇಲೆ ತೀವ್ರ ನಿಗಾ ಇಡಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಸಂಘರ್ಷ ತೀವ್ರವಾದ ಬೆನ್ನಲ್ಲೇ ಇರಾನ್ ಪರವಾದ ಪ್ರಚೋದನಕಾರಿ ಭಾಷಣ ಹೇಳಿಕೆಗಳ ಬಗ್ಗೆ ನಿಗಾ ವಹಿಸಿ ಇರಾನ್ ಪರವಾದ ಜಾಲತಾಣಗಳ ಮೇಲೆ ಕಣ್ಣಿಡಿ ಅಂತ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಕೂಡ ಸೂಚಿಸಿದೆ. ಈ ಕುರಿತು ಸಂದೇಶ ರವಾನಿಸಿರುವ ಕೇಂದ್ರ ಸರ್ಕಾರ ಇರಾನ್ ಯುದ್ಧ ಹಿನ್ನೆಲೆಯಲ್ಲಿ ಇರಾನ್ ಪರ ಮೂಲಭೂತವಾದಿಗಳ ಭಾಷಣ ಹಾಗೂ ಹೇಳಿಕೆಗಳು ಹಿಂಸೆಗೆ ಕಾರಣವಾಗಬಹುದಾಗಿದೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡ್ತಾ ಇರುವಂಥದ್ದು. ಇಲ್ಲೂ ಕೂಡ ಹಿಂಸಾಚಾರ ಆಗ್ಬೋದು, ಹಾಗಾಗಿ ನೀವುಗಳು ಎಚ್ಚರಿಕೆ ಇಡಿ ಅಂತ. ಇಲ್ಲಿ ಅಂತಾನೆ ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಕೂಡ ಈ ಎಚ್ಚರಿಕೆಯನ್ನು ನೀಡಲಾಗಿದೆ, ನಮ್ಮ ಕರ್ನಾಟಕಕ್ಕೂ ಸೇರಿ. ಹೀಗಾಗಿ ಅವುಗಳ ಮೇಲೆ ನಿಗಾ ಇರಿಸಿ ಅಂತ ಸೂಚಿಸಿದ್ದಾರೆ. ಜೊತೆಗೆ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ಭಾರತದ ಮೇಲೂ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಗಾ ವ್ಯವಸ್ಥೆಯನ್ನು ತೀವ್ರಗೊಳಿಸಬೇಕು. ಮೂಲಭೂತವಾದಿಗಳು ಹಾಗೂ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳ ಜೊತೆಗೆ ಸಹಾನುಭೂತಿ ಹೊಂದಿರುವವರ ಸಾಮಾಜಿಕ ಜಾಲತಾಣ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣನ್ನು ಇಡಬೇಕು. ರಾಜ್ಯಗಳಲ್ಲಿ ಯಾವುದೇ ಹಿಂಸಾಚಾರ ಭುಗಿಲೇಳದಂತೆ ಎಚ್ಚರಿಕೆ ವಹಿಸಬೇಕು. ಹಿಂಸಾಚಾರ ಭುಗಿಲೇಳದಂತೆ ಎಚ್ಚರಿಕೆ ವಹಿಸಿ ಅಂತ ಸೂಚನೆಯನ್ನು ಕೊಟ್ಟಿರುವುದರ ಜೊತೆಗೆ ಅಮೆರಿಕ, ಇಸ್ರೇಲ್ ಮತ್ತಿತರ ದೇಶಗಳ ರಾಯಭಾರ ಕಚೇರಿಗಳು, ದೂತಾವಾಸಗಳು ಮತ್ತು ರಾಜತಾಂತ್ರಿಕ ಕಚೇರಿಗಳ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿ ಅಂತ ಸೂಚಿಸಿದ್ದಾರೆ. ಇರಾನ್ ಪರಮೋಚ್ಚ ಧಾರ್ಮಿಕ ನಾಯಕ ಅಯೋತಲ್ಲಾ ಅಲಿ ಖಮೇನಿ ಹತ್ಯೆ ಖಂಡಿಸಿ ಪಾಕಿಸ್ತಾನ, ಯುರೋಪ್ ರಾಷ್ಟ್ರಗಳ ಮಾದರಿಯಲ್ಲಿ ಭಾರತದಲ್ಲೂ ಹಿಂಸಾಚಾರ ಶುರುವಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಿಮಗೆ ಎಲ್ಲ ಒಂದು ಕಡೆಯಲ್ಲಿ ಕಿಡಿ ಹತ್ಕೊಳ್ಳೋದು, ಆಮೇಲೆ ಅದು ಜ್ವಾಲೆಯಾಗಿ ಧಗಧಗಿಸಿರೋದನ್ನು ನಾವು ಗಮನಿಸಿದ್ದೀವಿ. ಇಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹೇಳೋರು ಇದ್ದಾರೆ ಅಂತ ಅಂದಮೇಲೆ ಇರಾನ್ ಇಸ್ರೇಲ್ನ ಮೇಲೆ ವ್ಯಾಮೋಹ ಇರುವವರು ಕೂಡ, ನೀವು ಅವ್ರನ್ನ ಏನಂತ ಕರಿತೀರಾ, ಮೂಲಭೂತವಾದಿಗಳು ಅಂತ ಕರಿತೀರೋ ಅಥವಾ ಅವ್ರನ್ನ ಧಾರ್ಮಿಕವಾಗಿ ಆಲೋಚನೆ ಮಾಡುವವರು ಅಂತ ಕರಿತೀರೋ, ನೀವು ಏನಂತ ಕರಿತೀರೋ ಗೊತ್ತಿಲ್ಲ, ಅವ್ರು ಎಲ್ಲ ಕಡೆಯಲ್ಲೂ ಕೂಡ ಇರ್ತಾರೆ. ಪ್ರಚೋದನಕಾರಿಯಾಗಿ ಭಾಷಣವನ್ನು ಮಾಡಿ ರೊಚ್ಚಿಗೆಬ್ಬಿಸೋ ಕೆಲಸ ಮಾಡೋದು. ಒಂದು ಸಮಾಜದಲ್ಲಿ ಬೇರೆಯವರನ್ನು ಕೆರಳಿಸುವಂಥ ಕೆಲಸವನ್ನು ಮಾಡೋರು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರತ್ತೆ. ಯಾವುದೋ ಪೋಸ್ಟ್ ಹಾಕ್ಬಿಟ್ಬಿಡೋದು, ಟ್ಯಾಗ್ ಮಾಡಿಬಿಡೋದು, ಅದನ್ನು ಶೇರ್ ಮಾಡಿಬಿಡೋದು, ಇನ್ನೆಲ್ಲ ಕೂತ್ಕೊಂಡು ಇಲ್ಲಿ ಜೈಕಾರ ಹಾಕೋದು, ಇನ್ನೇನೋ ಆಗೋದು. ಸೊ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರೋದು ತುಂಬಾ ಸೂಕ್ತ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ